ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ವಯಸ್ಸಾದಂತೆ ಆರೋಗ್ಯದಲ್ಲಿ ಏರುಪೇರಾಗುವುದು ಸಾಮಾನ್ಯ. ಅದರಲ್ಲೂ 40 ವರ್ಷ ದಾಟಿದ ಮೇಲಂತೂ ಮೊಣಕಾಲಿನ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಅಧಿಕ ತೂಕ, ಕ್ಯಾಲ್ಸಿಯಂ ಕೊರತೆ, ಅನುಚಿತ ವ್ಯಾಯಾಮ, ಮೊಣಕಾಲು ಚಿಪ್ಪಿನ ಸವೆತ, ಹೀಗೆ ಅನೇಕ ಕಾರಣಗಳಿಂದ ಮೊಣಕಾಲಿನ ನೋವು ಕಾಣಿಸಿಕೊಳ್ಳುತ್ತೆ. ಒಮ್ಮೆ ಈ ನೋವು ಕಾಣಿಸಿಕೊಂಡ್ರೆ ಸಾಕು, ಜೀವನೋತ್ಸಾಹವನ್ನ ಕುಗ್ಗಿಸ್ಬಿಡುತ್ತೆ. ಮೊಣಕಾಲು ನೋವು ಅನುಭವಿಸಿದವರಿಗೆ ಗೊತ್ತು ಆ ನೋವಿನಿಂದ ಹೊರಬರೋದು ನಿಜಕ್ಕೂ ಎಷ್ಟು ಕಷ್ಟ ಅಂತ. ಇನ್ನು ಆಸ್ಟಿಯೋ ಆರ್ಥರೈಟಿಸ್ ಕ್ಷೀಣಗೊಳ್ಳುವಂತಹ ಕೀಲು ಕಾಯಿಲೆ ಆಗಿದ್ದು, ಇದರಲ್ಲಿ ಮೊಣಕಾಲಿನ ರಕ್ಷಣಾತ್ಮಕ ಕಾರ್ಟಿಲೇಜ್ ಕಾಲಾನಂತರದಲ್ಲಿ ಕ್ರಮೇಣ ಕ್ಷೀಣಿಸುತ್ತೆ. ಇದು ನೋವು, ಬಿಗಿತ, ಊತ ಮತ್ತು ಚಲನಶೀಲತೆ ಕಡಿಮೆಯಾಗಲು ಕಾರಣವಾಗುತ್ತೆ. ಇದು ಸಾಮಾನ್ಯವಾಗಿ ದೈನಂದಿನ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾದ್ರೆ ಇದಕ್ಕಿರುವಂತಹ ಪರಿಹಾರ ಏನು? ಚಿಕಿತ್ಸೆ ಯಾವ ರೀತಿ ಇರುತ್ತೆ? ಇದೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಎಪಿಯೋನ್ ಪೇನ್ ಮ್ಯಾನೇಜ್ಮೆಂಟ್ ಅಂಡ್ ರಿಜನರೇಟಿವ್ ಸೆಂಟರ್ ಬೆಂಗಳೂರಿನಲ್ಲಿ ಸೀನಿಯರ್ ಇಂಟರ್ವೆನ್ಷನಲ್ ಪೇನ್ ಫಿಸಿಷಿಯನ್ ಹಾಗೂ ಕ್ಲಿನಿಕಲ್ ಹೆಡ್ ಆಗಿರುವಂತಹ ಡಾಕ್ಟರ್ ವಿದ್ಯಾ ಭಂಡಾರು ಅವರು. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ನಾವೀಗೆಲ್ಲ ನೋಡ್ತೀವಿ, ಪಾಪ ತುಂಬಾ ಜನ ಒಳ್ಳೆ ರೀತಿಯಾಗಿ ಹೆಲ್ತ್ ಮೇಂಟೈನ್ ಮಾಡಿರ್ತಾರೆ. BP ಬರಬಾರ್ದು ಅಂತ, ಡಯಾಬಿಟಿಸ್ ಬರಬಾರ್ದು ಅಂತ ಏನೆಲ್ಲ ಮಾಡ್ತಾರೆ. ಆದರೆ ಈ ಮೊಣಕಾಲು ನೋವು, ಮಂಡಿ ನೋವು, ಅಂದರೆ ಇದು ಬೆನ್ನು ನೋವು, ಇದೆಲ್ಲ ಯಾವ ರೀತಿ ಕಾಡುತ್ತೆ ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಈ ರೀತಿ ಕ್ರಾನಿಕ್ ಡಿಸೀಸ್ ಜಾಸ್ತಿ ಆಗ್ತಾ ಇದೆ. ಸೊ ಯಾವ ಕಾರಣಕ್ಕಾಗಿ ಹೀಗೆ ಡಾಕ್ಟರ್? ಸೊ ಮುಂಚೆ ಹಾರ್ಟ್ ಹೆಲ್ತ್, ಬ್ರೈನ್ ಹೆಲ್ತ್, ಲಂಗ್ ಹೆಲ್ತ್, ಇದರಿಂದ ಏನಾಗುತ್ತೆ, ಟು ಮೈಂಟೈನ್ ಶುಗರ್, BP ಅವರು ನೀಟಾಗಿ ವಾಕ್ ಮಾಡಬೇಕು, ಜಾಸ್ತಿ ವಾಕ್ ಮಾಡಬೇಕು ಟು ಕಂಟ್ರೋಲ್ ದ ಶುಗರ್. ಬಟ್ ನವೆ ಡೇಸ್ ಇಟ್ಸ್ ಇಂಪಾರ್ಟೆಂಟ್ ಏನಂದರೆ ಮಸ್ಕುಲೋಸ್ಕೆಲಿಟಲ್ ಹೆಲ್ತ್, ಅಂದರೆ ಫಸ್ಟ್ ಜಾಯಿಂಟ್ ಕರೆಕ್ಟ್ ಇರಬೇಕು. ಜಾಯಿಂಟ್ಸ್, ಸ್ಪೈನ್ ಇದೆಲ್ಲ ಕರೆಕ್ಟ್ ಇದ್ದರೆ ನಾವೆಲ್ಲ ಓಡಾಡ್ಬೋದು. ಎವ್ರಿಥಿಂಗ್ ವಿಲ್ ಬಿ ಫೈನ್ ಆ್ಯಂಡ್ ಆಲ್ ಡಿಸೀಸಸ್ ವಿಲ್ ಬಿ ಅಂಡರ್ ಕಂಟ್ರೋಲ್. ಇದು ಏನಕ್ಕೆ ಈ ಥರ ಆಗ್ತಾ ಇದೆ ಅಂದರೆ, ಒನ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಲೈಫ್ ಸ್ಟೈಲ್. ಸೊ ಲೈಫ್ ಸ್ಟೈಲಿಂದ ಏನಾಗುತ್ತೆ, ಜಾಸ್ತಿ ಕೂತ್ಕೊನೇ ಜಾಸ್ತಿ ಆಗಿದೆ. ಸೊ ಮೊಬಿಲಿಟಿ ಅಂದರೆ ಆ್ಯಕ್ಟಿವಿಟೀಸ್ ಏನೂ ಇಲ್ಲ. ಇದರಿಂದ ಏನಾಗುತ್ತೆ, ಒಬೆಸಿಟಿ ಜಾಸ್ತಿ, ಅಂದರೆ ಓವರ್ ವೆಯ್ಟ್ ಜಾಸ್ತಿ ಆಗ್ತಾ ಇದೆ. ಓವರ್ ವೆಯ್ಟಿಂದ ಸ್ಟ್ರೆಸ್ ಟು ದ ನೀ, ಸ್ಪೈನ್, ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ಗೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಆ್ಯಂಡ್ ಒಂದೇ ಕಡೆ ಕೂತ್ಕೊಂಡು ಮಾಡಿದ್ರೂ ಏನಾಗುತ್ತೆ, ಮಸಲ್ಸ್ ವಿಲ್ ಬಿ ವೀಕ್. ನಾವು ಯೂಸ್ ಮಾಡ್ತಾ ಇಲ್ಲ ಅಂದರೆ ಮಸಲ್ ವೀಕ್ ಆಗ್ತಾ ಬರುತ್ತೆ. ವೀಕ್ ಆಗ್ತಾ ಇದ್ದರೆ ಮಂಡಿಗೆ ಮತ್ತು ಬೇರೆ ವೆಯ್ಟ್ ಬೇರಿಂಗ್ ಜಾಯಿಂಟ್ಸ್ಗೆ ಜಾಸ್ತಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಅಗೇನ್ ಅರ್ಲಿ ಡಿಜನ್ರೇಷನ್, ಮುಂಚೆ ಥರ 60 ಮೇಲೆ ನೋಡ್ತಾ ಇಲ್ಲ, ಇನ್ನು 40ಸ್ಗೆ 30ಸ್ಗಿಂದ ಮಂಡಿ ನೋವು ಅಂತ ಹೇಳ್ತಾರೆ ತುಂಬ ಜನ. ಸೊ ಯೂಶ್ವಲಿ ಇಂಜುರೀಸಿಂದ ಎಂಗೇಜಲ್ಲಿ ಬರುತ್ತೆ. ಬಟ್ ಓಲ್ಡ್ ಏಜ್ ಥರ ಮಂಡಿ ಸವಿಯೋದೂ ಕಾಮನ್ ಆಗ್ತಾ ಇದೆ. ಇಂಪಾರ್ಟೆಂಟ್ ಲೈಫ್ ಸ್ಟೈಲ್, ಓವರ್ ವೆಯ್ಟ್ ಮತ್ತು food is one of the main culprit. So many, these are the main 3 conditions which causes the early knee osteoarthritis. ಓಕೆ ಡಾಕ್ಟರ್, ಅಂದ್ರೆ ಸಾಮಾನ್ಯವಾಗಿ ಇದರ ಲಕ್ಷಣ ಕಾಣಿಸ್ಕೊಂಡ್ರು ಕೂಡ ತುಂಬಾ ಜನ ಇಗ್ನೋರ್ ಮಾಡ್ತಾರೆ. ಅಂದ್ರೆ ಅದು ನೆಕ್ಸ್ಟ್ ಹಂತದ ಹೋಗೋವರೆಗೂ ಹೇಳೋದೇ ಇಲ್ಲ. ಯಾಕೆಂದ್ರೆ ಸುಮಾರು ಜನಕ್ಕೆ ಒಂದು ಭಯ ಕೂಡ ಇದೆ, ಎಲ್ಲಿ ಸರ್ಜರಿ ಅಂತ ಹೇಳ್ಬಿಡ್ತಾರೆ, ಅವಾಗ ಏನ್ ಮಾಡೋದು ಅಂತ ಆ ನೋವನ್ನ ಸಹಿಸ್ತಾ ಇರ್ತಾರೆ. ಸೊ ಈ ನೋವುಗಳಿಗೆ ಸರ್ಜರಿ ಒಂದೇ ಸೊಲ್ಯೂಷನ್ ಡಾಕ್ಟರ್ ಅಂತ? Definitely no answer. So usually surgery is the only final option. ಅಂದರೆ ಏನೂ ವರ್ಕ್ ಆಗಲಿಲ್ಲ ಅಂದ ಮಾತ್ರ ಸರ್ಜರಿ ಮಾಡಬೇಕಾಗುತ್ತೆ. ಅರ್ಲಿ ಆಸ್ಟಿಯೋಆರ್ಥ್ರೈಟಿಸ್, ನೀ ಬಗ್ಗೆ ತಗೊಳ್ಳಿ, ಮಂಡಿ ನೀ ಆಸ್ಟಿಯೋಆರ್ಥ್ರೈಟಿಸ್ ಅರ್ಲಿ ಸೈನ್ಸ್ ಏನಿರುತ್ತೆ ಅಂದರೆ, ಸ್ಟೆಪ್ಸ್ ಹತ್ತುವಾಗ ಇಳಿಯುವಾಗ ಕಷ್ಟ ಆಗುತ್ತೆ, ಕೆಳಗೆ ಕೂತ್ಕೊಳಕ್ಕೆ ಎದ್ದಲಿಕ್ಕೆ ಕಷ್ಟ ಆಗುತ್ತೆ. ಅದು ಬಿಟ್ಟು ನಾರ್ಮಲ್ ವಾಕಿಂಗ್, ಅವ್ರ ಕೆಲಸಗಳಿಗೇನೋ ಅಷ್ಟೊಂದು ತೊಂದರೆ. ಬಟ್ ದಿಸ್ ಇಸ್ ದ ಅರ್ಲಿ ಸೈನ್. ಆವಾಗಲೇ ನಾವು ಸ್ವಲ್ಪ ಹುಷಾರಾಗಬೇಕು. ಪೇಯ್ನ್ ಏನಾದರೂ ಸ್ವಲ್ಪ ಡ್ಯಾಮೇಜ್ ಇದ್ದರೆ ಬಾಡಿ ವಿಲ್ ಹೀಲ್. ಅದು ಆಗ್ತಾ ಇಲ್ಲ ಅಂದರೆ ಬಾಡಿ ಈಸ್ ಗಿವಿಂಗ್ ಸಮ್ ಹಿಂಟ್, ಒಳಗೇನೋ ಆಗ್ತಾ ಇದೆ, ನೋಡ್ಕೊಳ್ಳಿ. ಯು ಹ್ಯಾವ್ ಟು ಕನ್ಸಲ್ಟ್ ಎ ಸ್ಪೆಷಲಿಸ್ಟ್. ಸೊ ಯು ಶುಡ್ ನಾಟ್ ಇಗ್ನೋರ್. ಅರ್ಲಿ ಸ್ಟೇಜಸಲ್ಲಿ ವಿ ಕ್ಯಾನ್ ಸ್ಟಾರ್ಟ್ ವಿತ್ ಫ್ಯೂ ಎಕ್ಸಸೈಸಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಮಾಡಿಕೊಂಡು, ಸ್ವಲ್ಪ ಸಪ್ಲಿಮೆಂಟ್ಸ್ ತೊಗೊಂಡು, ಆ ಡೆಫಿಷಿಯನ್ಸೀಸ್ ಏನಾದರೂ ವೈಟಮಿನ್ ಡಿ, ಕ್ಯಾಲ್ಶಿಯಂ ಡೆಫಿಷಿಯನ್ಸೀಸ್ ಇದೆ ಕರೆಕ್ಟ್ ಮಾಡಿದ್ರೇ ಅದು ಸೊ ಇಟ್ ವಿಲ್ ಸ್ಟಾಪ್. ಅಂದರೆ ಮತ್ತೆ ಪ್ರೋಗ್ರೆಷನ್, ನೆಕ್ಸ್ಟ್ ಸ್ಟೇಜ್ಗೆ ಪ್ರೋಗ್ರೆಸ್ ಆಗೋದು ಕಮ್ಮಿ ಆಗುತ್ತೆ. ಹಂಗೆ ಬಿಟ್ಟರೆ ಏನಾಗುತ್ತೆ, ಇಟ್ ವಿಲ್ ಅಗೈನ್ ಡ್ಯಾಮೇಜ್ ಜಾಸ್ತಿ ಆಗ್ತಾ ಹೋಗುತ್ತೆ. ಫೈನಲಿ ಸರ್ಜರಿ ಮಾಡಬೇಕು. ಸೊ
ಸೊ ಯೂಶ್ವಲಿ 4 ಗ್ರೇಡ್ಸ್ ಇರುತ್ತೆ. ನೀ ಆಸ್ಟಿಯೋ ಆರ್ಥ್ರೈಟಿಸ್ ಮಂಡಿ ಸವಿಯೋದು. ಅರ್ಲಿ 3 ಡೆಫಿನೆಟ್ಲಿ ಫಿಸಿಯೋಥೆರಪಿ ಆಗಲಿ, ನಾನ್ ಸರ್ಜಿಕಲ್ ಇಂಜೆಕ್ಷನ್ಸ್ ಲೈಕ್ PRP, GFC, ದೀಸ್ ವರ್ಕ್ ವೆರಿ ಎಕ್ಸಲೆಂಟ್ಲಿ. ಸೊ ಸರ್ಜರಿ ಇಸ್ ನಾಟ್ ದ ಆಪ್ಷನ್, ಸರ್ಜರಿ ವಿಲ್ ಬಿ ದ ಫೈನಲ್ ಆಪ್ಷನ್. ಅರ್ಲಿ ಸ್ಟೇಜಸಲ್ಲಿ ವಿ ಕ್ಯಾನ್ ಟೇಕ್ ಆ್ಯಕ್ಚುಲಿ PRP, ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ, ವಿಚ್ ಗಿವ್ಸ್ ಎಕ್ಸಲೆಂಟ್. ಕಾರ್ಟಿಲೇಜ್ ಏನಾದರೂ ಡ್ಯಾಮೇಜ್ ಆದರೆ ಆರ್ ಏನಾದರೂ ಮೆನಿಸ್ಕಲ್ ಟೇರ್ ಆದರೂ, ACL ಲಿಗಮೆಂಟ್ ಏನಾದರೂ ಟೇರ್ ಆದ್ರೂ, ಸೊ ಆ PRP ಅಂತ ನಮ್ಮ ಬ್ಲಡ್ಡಲ್ಲೇ ಪ್ಲೇಟ್ಲೆಟ್ಸ್ ಇರುತ್ತೆ, ಅದು ತೊಗೊಂಡು ವಿ ಗಿವ್ ಇಂಜೆಕ್ಷನ್, ಡೈರೆಕ್ಟ್ಲಿ ಇಂಜೆಕ್ಟ್ ಇನ್ ಟು ದ ಜಾಯಿಂಟ್. ಸೊ ಏನು ಡ್ಯಾಮೇಜ್ ಆಗಿದೆ ವಾಸಿ ಆಗ್ತಾ ಬರುತ್ತೆ. ಸೊ ದಿಸ್ ಈಸ್ ಹೌ ಇಟ್ ಹೀಲ್ಸ್ ಆ್ಯಂಡ್ ಪ್ರೋಗ್ರೆಷನ್ನು ಕಮ್ಮಿ ಆಗುತ್ತೆ. ಅಲಾಂಗ್ ವಿತ್ ದ ಪ್ರಾಪರ್ ಎಕ್ಸಸೈಸಸ್, ಆ ಥರ ಲೈಫ್ ಸ್ಟೈಲು ಮತ್ತು ಫುಡ್ ಎಲ್ಲ ಕಂಟ್ರೋಲ್ ಮಾಡಿದ್ರೆ ಮತ್ತು ಪ್ರೋಗ್ರೆಷನ್ ಆಲ್ಸೋ ವಿಲ್ ಬಿ ಸ್ಟಾಪ್ಡ್ ಆ್ಯಕ್ಚುಲಿ ನೆಕ್ಸ್ಟ್ ಸ್ಟೇಜ್ ಹೋಗೋದು. ಡಾಕ್ಟರ್, ಖಂಡಿತ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಣ. ಡಾಕ್ಟರ್, ಸಿಂಪ್ಟಮ್ಸ್ ಬಗ್ಗೆ ನಾವು ಮಾತನಾಡ್ತಾ ಇರೋದ್ರಿಂದ ಈಗ ಸಾಮಾನ್ಯವಾಗಿ 30-40 ಏಜ್ಗೆ ತುಂಬ ನಡೆದಾಡಿದ್ರೆ ಆ ರೀತಿ ಆದಾಗ ಮಂಡಿ ನೋವು ಕಾಮನ್ ಆಗಿ ಬರುತ್ತೆ, 1-2 ದಿನ ಇರುತ್ತೆ, ಹೋಗುತ್ತೆ, ಈ ರೀತಿ ಆಗ್ತಾ ಇರುತ್ತೆ. ಸೊ ಅದು ಅಂದ್ರೆ ಪ್ರೊಲಾಂಗ್ಡ್ ಆದ್ರೂ ಕೂಡ ತುಂಬಾ ಜನ ಇದು ಕಾಮನ್ ಅನ್ಕೊಂಡ್ ಬಿಡ್ತಾರೆ. ಸೊ ಪರ್ಟಿಕ್ಯುಲರ್ ಸಿಂಪ್ಟಮ್ಸ್ ಏನಾದ್ರೂ ಇರುತ್ತಾ ಡಾಕ್ಟರ್, ಅಥವಾ ಎಷ್ಟು ತಿಂಗಳುಗಳಲ್ಲಿ ಇದು ರಿಪೀಟ್ ಆಗ್ತಾ ಇದ್ರೆ ಡಾಕ್ಟರ್? ಯೂಶುವಲಿ 3 ಮಂತ್ಸ್ಗಿಂತ ಹೆಚ್ಚಿಗೆ ನೋವು ಬರ್ತಾ ಇದ್ರೆ ದೆನ್ ಇಟ್ ಶುಡ್ ನಾಟ್ ಬಿ ನೆಗ್ಲೆಕ್ಟೆಡ್. ಮೈಲ್ಡ್ ಏನಾದರೂ ವೇರ್ ಆ್ಯಂಡ್ ಟೇರ್ ಅದೇನಾದರೂ ಬಾಡಿ ಅಂದರೆ 3 ಮಂತ್ಸ್ ಒಳಗೆ ಹೀಲ್ ಆಗುತ್ತೆ. 3 ಮಂತ್ಸ್ ಇನ್ನೂ ಜಾಸ್ತಿ ಪರ್ಸಿಸ್ಟೆಂಟ್ ಪೈನ್ ಇದ್ದರೆ, ಸ್ಟೆಪ್ಸ್ ಹತ್ತುವಾಗ ಇಳಿಯುವಾಗ, ಕೆಲ ಕೂತ್ಕೊಂಡು ಎದೆಲೆವಾಗ, ಸೊ ದೆನ್ ದೇ ಹ್ಯಾವ್ ಟು ಕನ್ಸಲ್ಟ್. ಅದು ಏನಾಗ್ತದೆ ನೋಡಿಕೊಂಡು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡ್ರೆ ದೆನ್ ಫ್ಯೂಚರಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸ್ ಇರಲ್ಲ. ದೆನ್ ವಾಕಿಂಗಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ದೆನ್ ದಟ್ ಈಸ್ ಎ ಸೈನ್, ಅಂದರೆ ಗ್ರೇಡ್ 3 ಆಸ್ಟಿಯೋ ಆರ್ಥ್ರೈಟಿಸ್ ಸ್ಟಾರ್ಟ್ ಆಗಿದೆ ಅಂತ ಒಂದು ಸೈನ್. ಸೊ ಯಂಗ್ಸ್ಟರ್ಸ್ ಅಂದರೆ ಮುಂಚೆ ಥರ ಒಂದು ಮಿತ್ 60 ಮೇಲೆ ನನ್ನ ಮಂಡಿ ಡಿಸನ್ರೇಟ್ ಆಗೋದು, ಏಜ್ ರಿಲೇಟೆಡ್ ಚೇಂಜ್ ಅಂತ, ದಿಸ್ ಇಸ್ ನಾಟ್ ಟ್ರೂ. ಈಗ ಅರ್ಲಿ ಏಜಲ್ಲೇ ನೋಡ್ತಾ ಇದ್ದೀವಿ. 30s 40s ನೀವು ಹೇಳಿದ್ರಲ್ಲ ತುಂಬ ಓಡಾಡೋವ್ರಿಗೆ, ಮೇನ್ಲಿ ಟೀಚರ್ಸ್, ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮತ್ತು ಮಾರ್ಕೆಟಿಂಗಿಂದ ತುಂಬ ಓಡಾಡೇ ಅವರು, ಫಿಮೇಲ್ಸ್ ಮನೆಯಲ್ಲಿ ತುಂಬ ಓಡಾಡ್ತಾರೆ, ಕೆಲಸ ಮಾಡ್ತಾರೆ. ಸೊ ದೇ ವಿಲ್ ಅರ್ಲಿ ಸ್ಟೇಜಲ್ಲೇ ದೇ ಆರ್ ಗೆಟಿಂಗ್ ಆಲ್ ದ ನೀ ಜಾಯಿಂಟ್ ಪೈನ್ಸ್ ಪ್ರಾಬ್ಲಮ್, ಅಂದರೆ ಸ್ಪೈನ್ ಪ್ರಾಬ್ಲಮ್, ಆ್ಯಂಕಿಲ್ ಇಶ್ಯೂಸ್. ಸೊ ಇಟ್ಸ್ ನಾಟ್ ಅಂದರೆ ಓಲ್ಡ್ ಏಜಲ್ಲೇ ಬರೋದು ಅಂತ ಈಗ ಏನಿಲ್ಲ, ಯಂಗ್ ಏಜಲ್ಲೇ ಬರ್ತಾ ಇದೆ. ಓಕೆ, ಎಸ್ ಡಾಕ್ಟರ್, ಅಂದರೆ ಈಗ ಮಂಡಿ ನೋವು ಶುರು ಆಗಿಬಿಟ್ಟಿದೆ, ಪದೇ ಪದೇ ಪೇನ್ ಆಗ್ತಾ ಇದೆ ಅನ್ನೋದು ಗೊತ್ತಾದಾಗ ಮೊದಲ ಹಂತದಲ್ಲಿ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ? ನೀವು ಇಂಜೆಕ್ಷನ್ಸ್ ಅಂತ ಹೇಳ್ತಿದ್ರಿ, ಸೊ ಅದನ್ನು ಯಾವ ಹಂತದಲ್ಲಿ ಕೊಡಲಾಗುತ್ತೆ? ಅಂದರೆ ಮುಂಚೆ ಏನಾದರೂ ಟ್ಯಾಬ್ಲೆಟ್ಸಿಂದ ಶುರು ಮಾಡಬೇಕಾ, ಹೇಗೆ? ಸೊ ಮೈಲ್ಡ್ ಯಂಗ್ಸ್ಟರ್ ವಿತ್ ಓನ್ಲಿ 2 ವೀಕ್ಸ್ 3 ವೀಕ್ಸ್ ಪೈನ್ ಬಂದಿದೆ ಅಂದರೆ ದೆನ್ ವಿಲ್ ಚೆಕ್, ಅಂದರೆ ಏನಾದರೂ ಸಮ್ ಟ್ವಿಸ್ಟ್ ಆಗಿರ್ಬೋದು, ಮೆನಿಸ್ಕಲ್ ಟೇರ್ ಆಗಿರ್ಬೋದು. ವಿ ಫಸ್ಟ್ ಸ್ಟಾರ್ಟ್ ವಿತ್ ದ ಫಿಸಿಯೋಥೆರಪಿ ಆ್ಯಂಡ್ ದ ಮೆಡಿಸಿನ್ಸ್. ಸೊ ಮೆಡಿಸಿನ್ಸ್ ಇಂತಾನೆ ಸ್ಟಾರ್ಟ್ ಮಾಡ್ತೀವಿ. ಇನ್ನೂ ಕಮ್ಮಿ ಆಗ್ತಾ ಇಲ್ಲ ಅಂದರೆ ದೆನ್ ವಿ ಹ್ಯಾವ್ ಟು ಥಿಂಕ್ ಆಫ್ ದ ಅದರ್ ಆಪ್ಷನ್ಸ್. ಯೂಶ್ವಲಿ ಮಂಡಿಗೆ ಇಂಜೆಕ್ಷನ್ಸ್ ತುಂಬ ಜನ ನಾನು ಇಂಜೆಕ್ಷನ್ ತೊಗೊಂಡಿದ್ದೀನಿ ಕಮ್ಮಿ ಆಗ್ತಾ ಇಲ್ಲ ಅಂದರೆ ಆಚೆ ತುಂಬ ತೊಗೊಂಡೆ, ದಟ್ ಇಸ್ ಅ ಸ್ಟೀರಾಯ್ಡ್ ಇಂಜೆಕ್ಷನ್. ಸ್ಟೀರಾಯ್ಡ್ ಓನ್ಲಿ ಪೇಯ್ನ್ ಮಾತ್ರ ಕಂಟ್ರೋಲ್ ಆಗುತ್ತೆ, ಬಟ್ ಇನ್ಸೈಡ್ ದ ಡ್ಯಾಮೇಜ್ ವಿಲ್ ಬಿ ಮೋರ್, ಜಾಸ್ತಿ ಆಗ್ತಾ ಬರುತ್ತೆ. ಸೊ ಆಲ್ ಇಂಜೆಕ್ಷನ್ಸ್ ಆರ್ ನಾಟ್ ದ ಸೇಮ್. ಸೊ ಇಂಜೆಕ್ಷನ್ಸಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ, ಹೈಲುರಾನಿಕ್ ಆ್ಯಸಿಡ್ ಅಂತ ಜೆಲ್ ಕೊಡ್ತೀವಿ. ಸೊ ದಟ್ ಆಲ್ಸೋ ಲುಬ್ರಿಕೇಟ್ಸ್ ದ ಜಾಯಿಂಟ್, ಬಟ್ ದಟ್ ವಿಲ್ ನಾಟ್ ಹಾರ್ಮ್ ಆರ್ ಹೀಲ್, ಅಂದರೆ ಹಾರ್ಮು ಮಾಡಲ್ಲ, ಹೀಲು ಮಾಡಲ್ಲ, ಅಂದರೆ ಇಟ್ ವಿಲ್ ನಾಟ್ ಕರೆಕ್ಟ್ ದಟ್ ಡ್ಯಾಮೇಜ್ ಆಲ್ಸೋ. ಸೊ ಅದು ವಿಸ್ಕಸ್. ಬಟ್ PRP ಥೆರಪಿ ಆರ್ GFC ಥೆರಪಿ ಅಂತ ಪೇಷಂಟ್ ಓನ್ ಬ್ಲಡ್ಡಿಂದಾನೇ ತೊಗೊಂಡು ಪ್ರಾಸೆಸ್ ಮಾಡಿಬಿಟ್ಟು ಆ ಪ್ರಾಸೆಸ್ ಮಾಡಿರೋ ಗ್ರೋತ್ ಫ್ಯಾಕ್ಟರ್ಸ್ನೇ ಮಂಡಿಗೆ ಕೊಡ್ತೀವಿ. ದಿಸ್ ಹೀಲ್ಸ್, ಅಂದರೆ ಒಳಗೆ ರೂಟ್ ಕಾಸ್ ಏನು ಆಗಿದೆ ಅಂತ ಅದು ಕರೆಕ್ಟ್ ಮಾಡಿದ್ರೆ ದ ಪೇನ್ ವಿಲ್ ರೆಡ್ಯೂಸ್. ಅಲಾಂಗ್ ವಿತ್ ದಟ್ ಅವ್ರ ಏಜ್ ಮೇಲೆ ಲೈಫ್ ಸ್ಟೈಲ್ ಇರುತ್ತೆ, ಮತ್ತು ರಿಹ್ಯಾಬಿಲಿಟೇಷನ್ ಇರುತ್ತೆ, ಎಕ್ಸಸೈಸ್ ಇರುತ್ತೆ, ಇದೆಲ್ಲ ಪ್ರಾಪರ್ ಮಾಡಿಕೊಂಡ್ರೆ ಮತ್ತೆ ಪ್ರಾಬ್ಲಮ್ ಬರೋದು 90% ಇರಲ್ಲ ಅವ್ರಿಗೆ ಆ್ಯಕ್ಚುಲಿ. ಓಕೆ, ಅಂದರೆ PRP ಥೆರಪಿ ಅಂದರೆ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ವಿಲ್ ಇಟ್ ಬಿ ಕಂಪ್ಲೀಟ್ಲಿ ಸರ್ಜಿಕಲ್ ಆರ್ ಅಂದರೆ ವಯಸ್ಸಾದವರು ಕೂಡ ಮಾಡ್ಕೊಳ್ಬಹುದಾ? ಏನೆಲ್ಲ ರಿಸ್ಕ್ ಇರುತ್ತೆ ಅದಕ್ಕೆ, ಯಾವ ರೀತಿ? PRP ಥೆರಪಿ ಅನ್ನೋದು ಸರ್ಜಿಕಲ್ ಅಲ್ಲಿ, ಇಟ್ಸ್ ಎ ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್. ಅಂದರೆ ಸ್ಮಾಲ್ ಇಂಜೆಕ್ಷನಿಂದಾನೇ ಡ್ಯಾಮೇಜ್ ಆಗಿರೋ ಕಡೆ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ದ ನಾರ್ಮಲ್ ನೀ ಜಾಯಿಂಟ್. ಇದು ನೋಡಿ, ಈ ಬ್ಲೂ ಕಲರ್ ಕಾಣಿಸ್ತಾ ಇರೋದು ಕಾರ್ಟಿಲೇಜ್. ಸೊ ಈ ಕಾರ್ಟಿಲೇಜ್ ಡ್ಯಾಮೇಜ್ ಆದ್ರೇ ನಮಗೆ ಓಲ್ಡ್ ಏಜಲ್ಲಿ ಆರ್ ನೀ ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳಿದೆ, ಇಲ್ಲೇನು ವೆಯ್ಟ್ ಬೇರಿಂಗ್ ಏರಿಯಾ ಅಲ್ಲಿ ಡ್ಯಾಮೇಜ್ ಆಗಿದೆ. ಸೊ ದಿಸ್ ರೂಟ್ ಕಾಸ್ ವಿ ಹ್ಯಾವ್ ಟು ಟ್ರೀಟ್. ಸೊ ಇದು ನಾವು ಫಸ್ಟ್ ಅಲ್ಟ್ರಾಸೌಂಡಲ್ಲಿ ನೋಡ್ಕೊತೀವಿ ಪೇಷಂಟ್ ಏನು ಪ್ರಾಬ್ಲಮ್, ಅಂದರೆ ಎಲ್ಲಿಂದ ನೋವು ಬರ್ತಾ ಇದೆ, ಕಾರ್ಟಿಲೇಜಾ, ಮೆನಿಸ್ಕೈಯ, ಇಲ್ಲ ಪಕ್ಕದಲ್ಲಿರೋ ಲಿಗಮೆಂಟ್ಸಾ ಆರ್ ಎನಿ ಮಸಲ್ಸ್ ಅಂತ ರೂಟ್ ಕಾಸ್ ಐಡೆಂಟಿಫೈ ಮಾಡಿಬಿಟ್ಟು ವಿ ಇಂಜೆಕ್ಟ್ ದ PRP.
PRP ಅಲ್ಲಿ ಕೊಟ್ಟರೆ ಏನಾಗುತ್ತೆ ಅಂದರೆ ಇಟ್ ಸ್ಟಾರ್ಟ್ಸ್ ಹೀಲಿಂಗ್. ಅದಕ್ಕೆ 2 ಪ್ರಾಪರ್ಟೀಸ್ ಇರುತ್ತೆ. ಹೀಲಿಂಗ್ ಪ್ರಾಪರ್ಟಿ ಒಂದು ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟ್ ಅಂದರೆ ಇನ್ಫ್ಲಮೇಷನ್ ಟಾಕ್ಸಿಕ್ ಎನ್ವಿರಾನ್ಮೆಂಟ್ ಎಲ್ಲ ಇಟ್ ಕನ್ವರ್ಟ್ ಇನ್ ಟು ಗುಡ್ ಎನ್ವಿರಾನ್ಮೆಂಟ್. ಮತ್ತು ಸ್ಕಿನ್ ಕಟ್ ಆದರೆ ಹೀಲ್ ಆಗುತ್ತೆ. ದಿಸ್ ಈಸ್ ಬಿಕಾಸ್ ಆಫ್ ದ ಗ್ರೋತ್ ಫ್ಯಾಕ್ಟರ್ಸ್ ಇನ್ ದ ಪ್ಲೇಟ್ಲೆಟ್ಸ್. ಸೊ ನಾವು ಅಲ್ಲಿ ಕೊಟ್ಟರೆ ಡ್ಯಾಮೇಜ್ ವಾಸಿ ಆಗ್ತಾ ಬರುತ್ತೆ. ದಿಸ್ ಈಸ್ ದ ಕಾನ್ಸೆಪ್ಟ್. ಸ್ಮಾಲ್ ಇಂಜೆಕ್ಷನಿಂದ and no need to take any bed rest. half an hour PRP ರೆಡಿ ಆಗಬೇಕು. ಒಂದು 10-15 ಮಿನಿಟ್ಸ್ ಪ್ರೊಸೀಜರ್ ಇರುತ್ತೆ. ಒಂದು 1 hour ಹಾಸ್ಪಿಟ್ಲಲ್ಲಿ ಇರಬೇಕು ಫಾರ್ ದ ಅಬ್ಸರ್ವೇಷನ್ ಮತ್ತು ಫಿಸಿಯೋಥೆರಪಿ, ಡೈಟ್ ಚಾರ್ಟ್, ಒಬೇಸ್ ಇದ್ರೆ ಡೈಟ್ ಚಾರ್ಟ್. ಸೊ ಇದಕ್ಕೆಲ್ಲ ಒಂದು 2 hours ಹಾಸ್ಪಿಟ್ಲಲ್ಲಿ ಇರುತ್ತೆ. ಆಫ್ಟರ್ ದಟ್ ದೇ ಕ್ಯಾನ್ ಗೋ ಬ್ಯಾಕ್ ಟು ವರ್ಕ್. ನೋ ಬೆಡ್ ರೆಸ್ಟ್ ನಥಿಂಗ್. ಬಟ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ಅದು ಅವ್ರು ಫಾಲೋ ಮಾಡಬೇಕು. ಆ್ಯಂಡ್ ದ ಟ್ರೀಟ್ಮೆಂಟ್ ಈಸ್ ಕಂಪ್ಲೀಟ್ಲಿ ಫ್ರಮ್ ದ ಪೇಷಂಟ್ಸ್ ಓನ್ ಬ್ಲಡ್. ಇದರಲ್ಲಿ ರಿಸ್ಕ್ ಫ್ಯಾಕ್ಟರ್ಗಳಾಗಲಿ, ಕಾಂಪ್ಲಿಕೇಶನ್ಸ್ ಆಗಲಿ, ಎನಿ ಕಾಂಪ್ಲಿಕೇಶನ್ ರಿಲೇಟೆಡ್ ಟು ಸರ್ಜರಿ ಆಗಲಿ ಏನೂ ಇರಲ್ಲ. ಆ್ಯಂಡ್ ಏಜ್ ಅಂತ ಕೇಳಿದ್ರೆ ಎಲ್ಲರೂ ತೊಗೋಬೋದು. ನೋ ಏಜ್ ಲಿಮಿಟ್. ಪ್ಲೇಟ್ಲೆಟ್ಸ್ ಅಬ್ನಾರ್ಮಲ್ ಇರಬಾರ್ದು ಅಂತೆ. ಈ ಏಜ್ ಲಿಮಿಟ್ ಅಂತೂ ಇಲ್ಲ. ಏಜ್ ಇಂಪಾರ್ಟೆಂಟ್ ಅಲ್ಲ, ಸ್ಟೇಜ್ ಆಫ್ ದ ಡಿಸೀಸ್ ಇಸ್ ಇಂಪಾರ್ಟೆಂಟ್. ಸೊ ಯಂಗ್ಸ್ಟರು ಗ್ರೇಡ್ 4 ಆಸ್ಟಿಯೋಆರ್ಥ್ರೈಟಿಸ್ ಆರ್ ಕಂಪ್ಲೀಟ್ ಒಂದು ಲಿಗಮೆಂಟ್ ಟೇರ್ ಆದರೆ ಸರ್ಜರಿ ಮಾಡಬೇಕು. ಓಲ್ಡ್ ಪರ್ಸನ್ 99 or 100 ಆಗಲಿ, ಸೊ ಇಫ್ ಇಟ್ ಈಸ್ ಇನ್ ಥರ್ಡ್ ಗ್ರೇಡ್ ಆಸ್ಟಿಯೋಆರ್ಥ್ರೈಟಿಸ್ ಆರ್ ಮೈಲ್ಡ್ ಟೇರ್ಸ್ ಇನ್ ದ ಮೆನಿಸ್ಕೆ ಆ ಥರ ಏನಾದರೆ ಆರಾಮಾಗಿ PRP ಕೊಡ್ಬೋದು. ಸೊ ಏಜ್ ಈಸ್ ನಾಟ್ ಇಂಪಾರ್ಟೆಂಟ್. ಎಲ್ಲರೂ ತೊಗೋಬೋದು. BP ಆಗಲಿ, ಶುಗರ್ ಆಗಲಿ, ಆರ್ ಎನಿ ಹಾರ್ಟ್ ಸ್ಟ್ರೋಕು, ಬ್ರೈನ್ ಸ್ಟ್ರೋಕ್, ಕಿಡ್ನಿ ಪ್ರಾಬ್ಲಮ್, ಎಲ್ಲ ಪೇಷಂಟ್ಸ್ಗೆ ಇದು ನಥಿಂಗ್. ನೋ ಅನಸ್ತೇಷಿಯಾ ಗಿವನ್, ಓನ್ಲಿ ಲೋಕಲ್ ಅನಸ್ತೇಷಿಯಾ ಅಲ್ಲೇ ಕೊಡ್ತೀವಿ. ಸೊ ಏನು ಕೋಮಾಪ್ಸ್ ಅಂದರೆ ಏನು ಮೆಡಿಕಲ್ ಕಂಡೀಷನ್ ಇದ್ರೂ ತೊಗೋಬೋದು. ಪ್ಲೇಟ್ಲೆಟ್ಸೇ ಅಬ್ನಾರ್ಮಲ್ ಇರಬಾರ್ದು. ಆ ಕಡೆ ಇನ್ಫೆಕ್ಷನ್ ಇರಬಾರ್ದು ಅಷ್ಟೇ ಆ ಜಾಯಿಂಟಲ್ಲಿ. ಡಾಕ್ಟರ್, ಅಂದರೆ ನೀವು ಹೇಳ್ತಾ ಇದ್ರಿ ಅಂದರೆ ಇದರಿಂದ ಆ್ಯಕ್ಚುಯಲ್ ರೂಟ್ ಕಾಸ್ನ ಕಂಡು ಹಿಡಿದು ಇದು ಅದನ್ನು ಕಡಿಮೆ ಮಾಡುತ್ತೆ ಮತ್ತು ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ಅಂತ. ಸೊ ಅದರ ಜೊತೆಗೆ ಡಾಕ್ಟರ್, ಈ ಪೇನ್, ಸುಮಾರು ಜನ ಬರೀ ಪೇನ್ ಕಿಲ್ಲರ್ಸ್ ತೊಗೊಂಡು ಅದನ್ನ ಕಡಿಮೆ ಆಗುತ್ತೆ ಅಂದ್ಕೊಳ್ತಿರ್ತಾರೆ. ಹಾಗಾಗೋದಿಲ್ಲ. ಸೊ ಈ ಪೇನ್ಗೆ ಏನು ಮಾಡೋದು ಡಾಕ್ಟರ್? ಅಂದರೆ ಅದಕ್ಕೆ ಅಡಿಷ್ನಲ್ ಮೆಡಿಸಿನ್ಸ್ ಅಥವಾ ಇದ್ರ ಜೊತೆ ಮಿಕ್ಸ್ ಮಾಡಿ ತೊಗೊಳ್ಬೋದಾ, ಅಥವಾ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಯಾವ ರೀತಿಯಾಗಿ? ಸೊ ಮಿಕ್ಸ್ ಅಂದರೆ PRP ಕೊಟ್ಟಿದ್ರೆ ಏನೂ ಜಾಸ್ತಿ ಮೆಡಿಸಿನ್ಸ್ ಬೇಕಾಗಿಲ್ಲ. ಪೇನ್ ಕಿಲ್ಲರ್ ಐ ಗಿವ್ 1 day ಬಿಕಾಸ್ ಅವತ್ತು ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ. ಅದು ಬಿಟ್ಟು ಸಪ್ಲಿಮೆಂಟ್ಸ್ ಕೊಡ್ತೀವಿ. ಲೈಕ್ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಏನಾದರೂ ಇದೆಯಾ, ಅದೇ ವೈಟಮಿನ್ ಡಿ ಡೆಫಿಷಿಯನ್ಸಿ, ಮೆಗ್ನೀಷಿಯಮ್, ಇದೆಲ್ಲ ಕರೆಕ್ಟ್ ಮಾಡಬೇಕು. ಬಿಕಾಸ್ ದೋಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಕಾರ್ಟಿಲೇಜ್. ಸೊ ಆ ಡೆಫಿಷಿಯನ್ಸೀಸ್ ಇದ್ದರೆ ದಟ್ ವಿ ವಿಲ್ ಕರೆಕ್ಟ್. ಮತ್ತು ಕೊಲಾಜನ್ ಸಪ್ಲಿಮೆಂಟ್ ಸ್ವಲ್ಪ ಟು ರೀಜನರೇಟ್ ದ ಕಾರ್ಟಿಲೇಜ್, ಕೊಲಾಜನ್ ಸಪ್ಲಿಮೆಂಟ್ ಸ್ವಲ್ಪ ಕೊಡ್ತೀವಿ. ವೈಟಮಿನ್ C ಪ್ರಾಡಕ್ಟ್ಸ್ ಕೊಡ್ತೀವಿ. ಸೊ ಓನ್ಲಿ ಸಪ್ಲಿಮೆಂಟ್ಸ್ ಬಿಟ್ಟು ಪೈನ್ ಕಿಲ್ಲರ್ಸ್ ಅಂಥದ್ದೇನೂ ಬೇಕಾಗಿಲ್ಲ. ಈವನ್ ವಿಡೋನ್ಸ್ ತುಂಬ ಜನ ಒಂದು ಕೇಳ್ತಾರೆ, ಮೇಡಮ್ ಇದ್ರ ಜೊತೆ ಏನಾದರೂ ಮಿಕ್ಸ್ ಮಾಡ್ತೀರಾ, ಹೇಗೆ ಪೈನ್ ಕಮ್ಮಿ ಆಗುತ್ತೆ ಅಂತ. ನಥಿಂಗ್, ನೋ ನೀಡ್ ಟು ಯೂಸ್ ಎನಿಥಿಂಗ್. ಒಬ್ಬರು ಡೌಟ್ ಏನಂದರೆ ಇದರಲ್ಲಿ ಸ್ಟೀರಾಯ್ಡ್ ಮಿಕ್ಸ್ ಮಾಡಿ ಕೊಡ್ತಾರೆ ಏನೋ ಅಂತ. ಸೊ ಡೆಫಿನೆಟ್ಲಿ ವಿಲ್ ನಾಟ್ ಯೂಸ್ ಸ್ಟೀರಾಯ್ಡ್. ಸ್ಟೀರಾಯ್ಡ್ ವಿಲ್ ಡ್ಯಾಮೇಜ್ ದ ನೀ ಆ್ಯಂಡ್ PRP ವಿಲ್ ಹೀಲ್ ದ ನೀ. ಆ್ಯಂಡ್ ವೈ ವಿ ಶುಡ್ ಯೂಸ್ ಅಂದರೆ ಸ್ಟೀರಾಯ್ಡಲ್ಲಿ ಏನಕ್ಕೆ ಪೇಯ್ನ್ ಕಮ್ಮಿ ಆಗುತ್ತೆ ಅಂದರೆ ಇನ್ಫ್ಲಮೇಷನ್ ಕಮ್ಮಿ ಆಗಿ ಪೇಯ್ನ್ ಕಮ್ಮಿ ಆಗುತ್ತೆ. ಈವನ್ PRP ಆಲ್ಸೋ ಹ್ಯಾಸ್ ದ ಸೇಮ್ ಎಫೆಕ್ಟ್. ಅದೇ ರಿಸಲ್ಟು ವಿತೌಟ್ ಸ್ಟೀರಾಯ್ಡೇ ಬರುತ್ತೆ. ಸೊ ನಥಿಂಗ್, ನೋ ಕೆಮಿಕಲ್ ಯೂಸ್, ನೋ ಮೆಡಿಸಿನ್ ಯೂಸ್, ಓನ್ಲಿ PRP. ಬಟ್ ಕ್ವಾಂಟಿಫೈ ಮಾಡಬೇಕು. ಜಾಸ್ತಿ ಸೌದಿದ್ರೆ ವಿಲ್ ಟೇಕ್ ಅಪ್ ಟು 35 ml ಆ ಥರ ತೊಗೊಂಡು ಪ್ರಾಸೆಸ್ ಮಾಡಿಬಿಟ್ಟು ಒಂದು 6 to 7 ml ಮಂಡಿಗೆ ಕೊಡ್ತೀವಿ. ಮೈಲ್ಡ್ ಇದ್ದರೆ ಸೊ ಓನ್ಲಿ 5 to 6 days. ಒಬ್ಬೊಬ್ರಿಗೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟೇ ಕೊಡ್ತೀವಿ ಡಿಪೆಂಡಿಂಗ್ ಆನ್ ದ ಪೇಷಂಟ್, ದ ಡ್ಯಾಮೇಜ್, ಹೌ ಮಚ್ ಟು ಗಿವ್, depending on the platelet count. So we have to quantify that and inject directly into the damaged area. ಆ ಥರ ನೀಟಾಗಿ ಕರೆಕ್ಟಾಗಿ ಪ್ರಾಸೆಸ್ ಮಾಡಿಬಿಟ್ಟು ಕೊಟ್ಟಿದ್ರೆ ಹೀಲಿಂಗ್ ವಿಲ್ ಹ್ಯಾಪನ್. ಆ ರೂಟ್ ಕಾಸ್ ಕರೆಕ್ಟ್ ಆದರೆ ಪೇಯ್ನ್ ಕಮ್ಮಿ ಆಗುತ್ತೆ. ಏನಕ್ಕೆ ಮಿಕ್ಸ್ ಮಾಡಬೇಕು? ಏನು ಮಿಕ್ಸ್ ಮಾಡೋದೇನು ಬೇಕು. ಅಂದರೆ ಸಪೋಸ್ ಆರ್ಥ್ರೈಟಿಸ್ ರಿಯಕರ್ ಆಗ್ತಾ ಇದ್ರು ಕೂಡ ಮೇ ಬಿ ಆಫ್ಟರ್ ಸಮ್ ಇಯರ್ಸ್ ಪೇನ್ ಬರ್ತಾ ಇದೆ ಮತ್ತೆ ಅಂತ ಅಂದರೆ, ಸೊ ಮಲ್ಟಿಪಲ್ ಟೈಮ್ಸ್ ಕೂಡ ಈ ಥೆರಪಿನ ಮಾಡ್ಕೊಳ್ಬೋದು. ಬಟ್ ವಾಟ್ ವಿ ಡೂ ಈಸ್ ಒನ್ಸ್ ದ ಪೇಷಂಟ್ ಕಮ್ಸ್, ಫಸ್ಟ್ ನಾವು ಗ್ರೇಡ್ ಮಾಡ್ತೀವಿ ಎಷ್ಟು ಸಿವಿಯರ್ ಇದೆ ಡಿಸೀಸ್ ಅಂತ ಫಸ್ಟ್ ನೋಡಿಕೊಂಡು ವಿ ಟ್ರೈ ಟು ಟ್ರೀಟ್ ಕಂಪ್ಲೀಟ್ಲಿ. ಸೊ ಒಂದೇ ಸಾರಿ ಅಂದರೆ ನಂಬರ್ ಆಫ್ ಸಿಟ್ಟಿಂಗ್ಸ್ ಇರುತ್ತೆ. ಒನ್ಸ್ ಇನ್ 15 days ಮಾಡ್ತೀವಿ. ಅದು ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಇಟ್ಸ್ ಎ ಲಾಂಗ್ ಲಾಸ್ಟಿಂಗ್ ರಿಫಿಟ್. ಮತ್ತೆ ಬರೋದು ಯೂಶ್ವಲಿ ಲೆಸ್ ಇಫ್ ದೇ ಫಾಲೋ ಲೈಕ್ ಲೈಫ್ ಸ್ಟೈಲ್. ಲೈಕ್ ನೀ ಮೇಲೆ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟೀಸ್ ಅಂದರೆ ತುಂಬ ಸ್ಟ್ರೆಸ್ ಆಗಿ ಆ್ಯಕ್ಟಿವಿಟೀಸ್ ಎಲ್ಲ ಕಮ್ಮಿ ಮಾಡಬೇಕು. ಅದು ಹೇಳ್ತೀವಿ. ಎಕ್ಸಸೈಸ್, ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಇಂಪಾರ್ಟೆಂಟ್, ಅದು ಹೇಳ್ತೀವಿ. ಸೊ ದೇ ಹ್ಯಾವ್ ಟು ಫಾಲೋ ಅಟ್ ಹೋಮ್ ಅಟ್ಲೀಸ್ಟ್ ಫ್ಯೂ ಮಿನಿಟ್ ಮಾರ್ನಿಂಗ್ ಒಂದು 20-30 minutes ಆ ಥರ ಮಾಡಿ. ಮತ್ತು ಅದು ಒಬೇಸಿಟಿ, ಏನಾದರೂ ವೆಯ್ಟ್ ಕಂಟ್ರೋಲ್ ಮತ್ತು ಡೈಟಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ. ಈ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚಲ್ಲಿ ಮಾಡಿದ್ರೆ ಮತ್ತೆ ಬರೋ ಚಾನ್ಸಸ್ ತುಂಬ ಇಲ್ಲ. ಆ್ಯಂಡ್ ಇಫೆಕ್ಟ್ ಅಕ್ಕಸ್ ಬಿಕಾಸ್ ತುಂಬ ಓಡಾಡೋರಿಗೆ ಮತ್ತೆ ಏನಾದರೂ ಡಿಸೆಂಟ್ರೇಟ್ ಆದರೆ ವಿ ರಿಪೀಟ್ ದ ಟ್ರೀಟ್ಮೆಂಟ್ ಅಗೇನ್. ವಿ ಸಿ ವಾಟ್ ಈಸ್ ದ ಇಶ್ಯೂ ಅಂತ ನೋಡಿಕೊಂಡು ಎನ್ ನಂಬರ್ ಆಫ್ ಟೈಮ್ಸ್ ವಿ ಕ್ಯಾನ್ ಟೇಕ್ ಬಿಕಾಸ್ ಇದು ನಥಿಂಗ್ ಇಟ್ಸ್ ಎಕ್ಸೆಪ್ಟ್ ಯುವರ್ ಪೇಷಂಟ್ಸ್ ಓನ್ ಬ್ಲಡ್ ಅಲ್ವಾ. ಸೊ ಮತ್ತೆನೂ ರಿಪೀಟ್ ಮಾಡ್ಬೋದು, ತೊಂದರೆ ಏನಿಲ್ಲ.
ಎಸ್ ಡಾಕ್ಟರ್, ನೀವು ಹೇಳಿದ್ರಿ ಈಗ ನೀ ಸರ್ಜರಿ ಅನ್ನೋದು ಲಾಸ್ಟ್ ಆಪ್ಷನ್ ಆಗಿರುತ್ತೆ ಅಂತ. ಈಗ ಸುಮಾರು ಜನಕ್ಕೆ ಅಂದರೆ ಸರ್ಜರಿ ಮಾಡಿಸ್ಕೊಳ್ಳುವಂಥ ಸಂದರ್ಭ ಬಂದರೂ ಕೂಡ ಅದನ್ನು ಯಾವ ರೀತಿ ಅಂದರೆ ಈಗಿನ ದಿನಗಳಲ್ಲಿ ಅದು ಎಷ್ಟು ಮುಂದುವರೆದಿದೆ, ಅದು ಕೂಡ ಸೇಫ್ ಆಗಿ ಮಾಡಬಹುದಾ, ಅದು ಯಾವ ರೀತಿ ಬಾಡಿ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂತ? ಸೊ ಎನಿ ಸರ್ಜರಿ ವಿಲ್ ಹ್ಯಾವ್ ಕಾಂಪ್ಲಿಕೇಶನ್ಸ್ ಬಿಕಾಸ್ ಕಟ್ ಮಾಡಬೇಕು. ಕಟ್ ಮಾಡಿ ಹಿಯರ್ ಇಂಪ್ಲಾಂಟಿಂಗ್ ಅಂದರೆ ಇಂಪ್ಲಾಂಟ್ಸ್ ಎಲ್ಲ ಮೆಟಲ್ಸ್ ಎಲ್ಲ ಹಾಕ್ತಾರೆ. ಸೊ 60 to 70% ಸಕ್ಸಸ್ ರೇಟ್ ಇರುತ್ತೆ. ಬಟ್ ರೆಸ್ಟ್ ಆಫ್ ದ 30% ಮೆಟಲ್ಲೇ ಆಕ್ಸೆಪ್ಟ್ ಮಾಡಲ್ಲ ಬಾಡಿ. ಇನ್ಫೆಕ್ಷನ್ ಆಗ್ಬೋದು, ಶುಗರ್ BP ಆ ಥರ ಏನಾದರೂ ಇದ್ರೆ ಇನ್ಫೆಕ್ಟ್ ಆಗ್ಬೋದು. ಪಕ್ಕದಲ್ಲಿರೋ ಮಸಲ್ಸ್ ಆಗಲಿ ಲಿಗಮೆಂಟ್ಸ್ ಆಗಲಿ ಟೇರ್ ಆಗಿ ಪೇಯ್ನ್ ಬರ್ತಾ ಇರ್ಬೋದು. ಸೊ ಸರ್ಜರಿ ವಿಲ್ ಬಿ, ಬಟ್ ಒಂದೊಂದು ಕಂಡೀಷನಲ್ಲಿ ಮಾಡಲೇಬೇಕು. ವಿ ಕಾಂಟ್ ಕಂಪ್ಲೀಟ್ಲಿ ಕ್ಯೂರ್ ಆಲ್ ಪೇಷಂಟ್ಸ್. ಒಂದು 80 to 90% ವಿ ಕ್ಯಾನ್ ಟ್ರೀಟ್ ವಿತ್ ನಾನ್ ಸರ್ಜಿಕಲ್ ಸೊಲ್ಯೂಷನ್ಸ್. ಬಟ್ ಸರ್ಜರಿ ಅಂದರೆ ಕಾಂಪ್ಲಿಕೇಶನ್ಸ್ ಡೆಫಿನೆಟ್ಲಿ ಎನಿ ಸರ್ಜರಿ ವಿಲ್ ಹ್ಯಾವ್ ಆ್ಯಂಡ್ ವಿ ಹ್ಯಾವ್ ಟು ಸಿ. ಬಟ್ ಒಬ್ಬೊಬ್ಬರು ಏನು ಹೇಳ್ತಾರೆ, ಲಾಸ್ಟ್ ಸ್ಟೇಜ್ ಇದೆ ನೀವು ಸರ್ಜರಿ ಹೋಗಿ ಅಂದ್ರೂ ಮೇಡಮ್ ಬೇಡ, ನಾನು ನೋಡಿದ್ದೀನಿ ಈ ಥರ ನನ್ನ ರಿಲೇಟಿವ್ಸಲ್ಲಿ, ಸೊ ಬೇಡ ಅಂತ. ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ, ವಿಲ್ ಡು ಲೇಜರ್ ಮಾಡಿಬಿಟ್ಟು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಮಾಡಿ ನೋವು ಕಮ್ಮಿ ಮಾಡಿ, ಅಲಾಂಗ್ ವಿತ್ ದಟ್ ಪಾಸಿಬಿಲಿಟಿ ಇದ್ರೆ PRP ಕೊಡ್ತೀವಿ. ಅದರ ಇಫ್ ದರ್ ಇಸ್ ನೋ ಪಾಸಿಬಿಲಿಟಿ ಎಕ್ಸಸೈಸಿಂದಾನೇ ಮೇಂಟೈನ್ ಮಾಡ್ತೀವಿ. ಸರ್ಜರಿ ಬೇಡ ಅಂತ ಅವ್ರಿಗೆ ಹೇಳಿದ್ರೂ ಬೇಡ ಅಂತಾರೆ. So then for them we can reduce the pain and with the exercises we can maintain. Yes. ಡಾಕ್ಟರ್, ನೀವು ಹೇಳ್ತಾ ಇರೋದು ಇದು PRP ಥೆರಪಿ ಒಂಥರ ಬೂನ್ ಥರ ಕಾಣಿಸ್ತಾ ಇದೆ. ಯಾಕೆಂತಂದ್ರೆ ತುಂಬಾ ಜನಕ್ಕೆ ಅದೇ ಬೇಕಾಗಿರೋದು, ನಾನ್ ಸರ್ಜಿಕಲ್ ಆಗಿರಬೇಕು ಬಟ್ ಎಫೆಕ್ಟಿವ್ ಆಗಿರಬೇಕು ಅನ್ನುವಂಥದ್ದು. ಇದರ ಅಂದ್ರೆ ರಿಸಲ್ಟ್ಸ್ ಯಾವ ರೀತಿಯಾಗಿದೆ ಡಾಕ್ಟರ್ ಅಂತ? ಯಾಕೆಂದ್ರೆ PRP ಥೆರಪಿ ವಿಲ್ ಬಿ ಎಕ್ಸಲೆಂಟ್. ಅಂದ್ರೆ ಸೇಫ್ ಒಂದೇ ಅಲ್ಲ, ಪೇಷಂಟ್ ಓನ್ ಬ್ಲಡ್ ಸೇಫ್ಟಿ ಆ್ಯಂಡ್ ಎಫಿಕಸಿನೂ ಹಾಗೆ ಇರುತ್ತೆ. ಆ್ಯಂಡ್ ದ ಸಕ್ಸಸ್ ರೇಟ್ ಈಸ್ ಮೋರ್ ದ್ಯಾನ್ 85% ವಾಟ್ ಐ ಕ್ಯಾನ್ ಸೆ. ಸೊ ಈಗ 85% ಪೇಷಂಟ್ಸ್ ಚೆನ್ನಾಗೇ ಇರ್ತಾರೆ. ಆ್ಯಂಡ್ ಇದರಲ್ಲಿ ಏನಂದರೆ ಕಾಂಪ್ಲಿಕೇಶನ್ಸ್, ಸೈಡ್ ಎಫೆಕ್ಟ್ಸ್ ಇರಲ್ಲ. ಬಟ್ ದ ಪೇಯ್ನ್ ರಿಲೀಫ್ ಸಬ್ಜೆಕ್ಟಿವ್ ಒಂದು 60% ಕಮ್ಮಿ ಆದ್ರೂ ಮೇಡಮ್ ನನಗಿನ್ನೂ ಸ್ವಲ್ಪ ನೋವಿದೆ ಅಂತಲೂ ಹೇಳ್ತಾರೆ. ಸೊ ಎಕ್ಸಲೆಂಟ್ ಸಕ್ಸಸ್ ರೇಟ್ ಅಲಾಂಗ್ ಇಫ್ ದೇ ಫಾಲೋ ಆಲ್ ದ ಎಕ್ಸಸೈಸಸ್ ಎವ್ರಿಥಿಂಗ್ 85 to 90% ಸಕ್ಸಸ್ ರೇಟ್ ಇರುತ್ತೆ. ಆ್ಯಂಡ್ ವಿ ಡಿಡ್ ಆಲ್ಮೋಸ್ಟ್ 60K ಪೇಷಂಟ್ಸ್ ಫಾರ್ ದ ನೀ. ಅಷ್ಟು ಜನ ಅಲ್ಲಿ ಒಂದು ಫ್ಯೂ ಪೇಷಂಟ್ಸ್ ಒಂದು 100s ಅಲ್ಲಿ ಇರ್ತಾರೆ ಅಷ್ಟೇ. ಅಂದರೆ ಫುಲ್ಲಿ ನಾಟ್ ಹ್ಯಾಪಿ ಅಂತ ಹೇಳ್ಬೋದು. ಬಟ್ ಇದ್ರ ಪೇಷಂಟ್ ಹಾರ್ಮ್ ಆಗೋದೇನೂ ಇಲ್ಲ. ರಿಸಲ್ಟ್ ಎಷ್ಟು ಬರುತ್ತೆ ಅನ್ನೋದು ವೇರಿ ಆಗುತ್ತೆ ಅಷ್ಟೇ. ಓಕೆ ಡಾಕ್ಟರ್, ಇನ್ನು ವಯಸ್ಸಾದಾಗ ನ್ಯಾಚುರಲಿ ಬರೋದು ಅದೊಂದು ಕಡೆ ಆದರೆ ಆಕ್ಸಿಡೆಂಟಲ್ ಕಾಸಸ್ಸಿಂದ ಮೇ ಬಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿರೋರು ಅಥವಾ ಆ ರೀತಿ ಪೇಷಂಟ್ಸ್ಗೆ ಈ ಸಮಸ್ಯೆ ಕಾಣಿಸಿದ್ರೆ ಅವ್ರು PRP ಅಂತ ಥೆರಪೀಸ್ ತೊಗೊಂಡು ಅಥವಾ ಈ ಸಮಸ್ಯೆ ಇರಬೇಕಾದ್ರೇ ಕ್ಯಾನ್ ದೇ ಸ್ಟಿಲ್ ಕಂಟಿನ್ಯೂ ಇನ್ ದೇರ್ ಪ್ರೊಫೆಷನ್ ಡಾಕ್ಟರ್? ಅಂತಂದರೆ ಸ್ಪೋರ್ಟ್ಸ್ ಇಂಜುರೀಸ್ ವೆರಿ ಕಾಮನ್. ಬಟ್ ಅವ್ರಿಗೆ ಕಾರ್ಟಿಲೇಜ್ ಇಶ್ಯೂಸ್ಗಿಂತ ಮೆನಿಸ್ಕಸ್ ಅಂತ ಒಂದಿರುತ್ತೆ. ಸೊ ದಿಸ್ ಮೆನಿಸ್ಕಸ್ ವಿಲ್ ಟೇರ್ ತುಂಬ ಕಾಮನ್. ಆ್ಯಂಡ್ ಇನ್ನೊಂದು ಲಿಗಮೆಂಟ್ಸ್, ಕೊಲೆಟ್ರಲ್ ಆ್ಯಂಡ್ ಕ್ರೂಷಿಯೇಟ್ ಲಿಗಮೆಂಟ್ಸ್ ಸ್ಟೆಬಿಲೈಸರ್ಸ್ ಇರುತ್ತೆ, ನೀ ಸ್ಟೆಬಿಲೈಸರ್, ಅದ್ರ ಇಂಜುರಿ ಆಗಿನೂ ಪೇಯ್ನ್ ಬರುತ್ತೆ. ಸೊ ವಿ ಹ್ಯಾವ್ ಟು ಚೆಕ್ ಹೌ ಮಚ್ ಈಸ್ ದ ಟೇರ್, ಗ್ರೇಡ್ 1 2 3 ಅಂತ ಗ್ರೇಡಿಂಗ್ ಮಾಡಿಕೊಂಡು ವಿ ಗಿವ್ PRP ಇಂಟು ದ ಮೆನಿಸ್ಕಸ್ ಆರ್ ದ ಲಿಗಮೆಂಟ್ಸ್ ಅಲ್ಲಿ ಕೊಟ್ಟರೆ ದಟ್ ಸ್ಟಾರ್ಟ್ಸ್ ಹೀಲಿಂಗ್. ಸೊ ಆಫ್ಟರ್ ಫ್ಯೂ ಮಂತ್ಸ್. ಬಟ್ ಏನಂದರೆ ಇವ್ರಿಗೆ ಎಕ್ಸಸೈಸಸ್ಸು ರಿಹ್ಯಾಬಿಲಿಟೇಷನ್ ವಿಲ್ ಬಿ ಮೋರ್. ಅಂದರೆ ಪ್ರಾಪರ್ ಸ್ಟ್ರೆಂಥನಿಂಗ್ ಬೇಕು ಟು ಗೋ ಬ್ಯಾಕ್ ಟು ದ ಸ್ಪೋರ್ಟ್. ಒನ್ಸ್ ಇಟ್ ಹೀಲ್ಸ್ ಅಲಾಂಗ್ ವಿತ್ ದಟ್ ಪ್ರಾಪರ್ ಸ್ಟ್ರೆಂಥನಿಂಗ್ ಮಾಡಿದ್ರೆ ದೇ ಕ್ಯಾನ್ ಗೋ ಬ್ಯಾಕ್ ಟು ಸ್ಪೋರ್ಟ್ಸ್. ಆ್ಯಕ್ಚುಲಿ ಸ್ಪೋರ್ಟ್ಸ್ ಇಂಜುರಿ ಅವ್ರಿಗೆ ದಿಸ್ ಕ್ಯಾನ್ ಬಿ ಟೇಕನ್ ಆಸ್ ಎ ಗಿಫ್ಟ್ ಆ್ಯಕ್ಚುಲಿ ತುಂಬ. ಬಿಕಾಸ್ ಸರ್ಜರಿ ಮಾಡಿದ್ರೆ ಕಾಂಪ್ಲಿಕೇಶನ್ ಏನಾದರೂ ಬಂದರೆ ಕಂಪ್ಲೀಟ್ಲಿ ದೇ ಆರ್ ಔಟ್ ಆಫ್ ದ ಗೇಮ್. ದೇ ಕಾಂಟ್ ಈವನ್ ಪ್ಲೇ. ಆ್ಯಂಡ್ ಒಬ್ಬರೊಬ್ಬರು ಏನಾಗುತ್ತೆ, ಟೂರ್ನಮೆಂಟ್ ಹತ್ರ ಇದೆ ಮತ್ತು ಸರ್ಜರಿ ಹೇಳಿರ್ತಾರೆ, ದೇ ಡೋಂಟ್ ವಾಂಟ್ ಟು ಅಂಡರ್ಗೋ, ದೇ ವಾಂಟ್ ಟು ಕಂಟಿನ್ಯೂ. ಎಕ್ಸಲೆಂಟ್ ರಿಸಲ್ಟ್ಸ್ ಇರುತ್ತೆ ಬಿಕಾಸ್ ಯಂಗ್ಸ್ಟರ್ಸು ಎಕ್ಸಲೆಂಟ್ ರೆಸ್ಪಾನ್ಸು ಬರುತ್ತೆ. ಸ್ಪೋರ್ಟ್ಸ್ ರಿಹ್ಯಾಬಿಲಿಟೇಷನ್ ಈಸ್ ಇಂಪಾರ್ಟೆಂಟ್ ಫಾರ್ ದಮ್. ದೇ ಕ್ಯಾನ್ ಗೋ ಬ್ಯಾಕ್ ಟು ವೇರ್ ದೇ ಕ್ಯಾನ್ ಲೀಡ್ ನಾರ್ಮಲ್ ಲೈಫ್. 40 ಒಳಗೆ ಅವ್ರಿಗೆ ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ, 50 ಒಳಗೆ. ಸೊ ಒಂದು 2-3 months ಡೂಸ್ ಡೋಂಟ್ಸ್ ಹೇಳ್ತೀವಿ. ಆಫ್ಟರ್ ದಟ್ ದೇ ಕ್ಯಾನ್ ಲೀಡ್ ಕಂಪ್ಲೀಟ್ಲಿ ನಾರ್ಮಲ್ ಲೈಫ್ ಇಫ್ ಇಟ್ ಈಸ್ ಎ ಸ್ಪೋರ್ಟ್ ಆರ್ ಎಕ್ಸೆಟ್ರಾ ಎನಿಥಿಂಗ್. ಎಸ್ ಡಾಕ್ಟರ್, ಕಮಿಂಗ್ ಟು ಡೂಸ್ ಆ್ಯಂಡ್ ಡೋಂಟ್ಸ್ ಅಂದರೆ ಆಸ್ಟಿಯೋ ಆರ್ಥರೈಟಿಸ್ ಇರೋರಿಗೆ, ಚಿಕಿತ್ಸೆ ತಗೊಳ್ತಾ ಇರೋರಿಗೆ ಏನೆಲ್ಲ ಮಾಡಬೇಕು ಅಥವಾ ಏನೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದೇ ದೊಡ್ಡ ಒಂದು ಕ್ವಶನ್ ಆಗಿದೆ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಅ ವೆಯ್ಟ್ ಕಂಟ್ರೋಲ್. ವೆಯ್ಟ್ 1 kg ಜಾಸ್ತಿ ಆದ್ರೂ ಮಂಡಿ ಮೇಲೆ 5 times ಸ್ಟ್ರೆಸ್ ಜಾಸ್ತಿ ಆಗ್ತಾ ಬರುತ್ತೆ. ಸೊ ವೆಯ್ಟ್ ಕಂಟ್ರೋಲ್ ಇಸ್ ಅ ಫಸ್ಟ್ ಥಿಂಗ್. ಸೆಕೆಂಡ್ ಒನ್ ಇಸ್ ಅ ಲೈಫ್ ಸ್ಟೈಲ್. ತುಂಬ ಓಡಾಡೋದು ಒಳ್ಳೆಯದಲ್ಲ, ತುಂಬ ಕೂತ್ಕೊಂಡು ಒಂದೇ ಕಡೆ ಕೂತ್ಕೊಳ್ಳೋದು ಒಳ್ಳೆಯದಲ್ಲ. ಸೊ ಇಟ್ ಶುಡ್ ಬಿ, ಈಗ ಎಕ್ಸಾಂಪಲ್ ಸಾಫ್ಟ್ವೇರ್ಸ್ ತೊಗೊಳ್ಳಿ, ತುಂಬ ಒಂದೇ ಕಡೆ ಕೂತ್ಕೊಳ್ತಾರೆ 8 hours 10 hours. ಸೊ ದ ಮಸಲ್ ವಿ ಆರ್ ನಾಟ್ ಅಟ್ ಆಲ್ ಯೂಸಿಂಗ್ ದ ಮಸಲ್, ವೀಕ್ ಆಗುತ್ತೆ ಆ್ಯಂಡ್ ಜಾಯಿಂಟ್ಸ್ ವಿಲ್ ಬಿ ಸ್ಟಿಫ್ ಆ್ಯಂಡ್
ಸೊ ದಟ್ ಈಸ್ ಇನ್ ಬಿಟ್ವೀನ್ ಬ್ರೇಕ್ಸ್ ತೊಗೋಬೇಕು. ಆ್ಯಂಡ್ ಲಾಂಗ್ ತುಂಬ ಜಾಸ್ತಿ ನಡೆಯೋರು ಪ್ರಾಪರ್ ಸ್ಟ್ರೆಂಥನಿಂಗ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಫುಡ್ ಈಸ್ ಅ ಮೈನ್ ಕಲ್ಪ್ರಿಟ್. ಫ್ಯೂ ಫುಡ್ಸ್ ವಿ ಶುಡ್ ಅವಾಯ್ಡ್ ಆ್ಯಕ್ಚುಲಿ ಫಾರ್ ಟು ಪ್ರಿವೆಂಟ್ ದ ನೀ ಪ್ರಾಬ್ಲಮ್ಸ್, ಲೈಕ್ ಸ್ವೀಟ್ಸ್ ಆಗಲಿ, ಐಸ್ ಕ್ರೀಮ್ಸ್, ಮತ್ತು ಡೀಪ್ ಫ್ರೈಡು, ಜಂಕ್, ಇದೆಲ್ಲ ಅವಾಯ್ಡ್ ಮಾಡಬೇಕು. ಫ್ಯೂ ಗುಡ್ ಫುಡ್ಸ್ ಅಂತ ಏನಂದರೆ ಲೈಕ್ ವೈಟಮಿನ್ ಸಿ ರಿಚ್ ಫುಡ್ಸು, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್, ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿ ಇನ್ಫ್ಲಮೇಟರಿ ರಿಚ್ ಫುಡ್ಸ್, ಇದೆಲ್ಲ ತೊಗೊಂಡ್ರೆ ದಟ್ ಈಸ್ ಗುಡ್ ಫಾರ್ ದ ನೀ. ಆ್ಯಂಡ್ ವೆಯ್ಟ್ ಅದೇ ದಿಸ್ ಲೈಫ್ ಸ್ಟೈಲ್ ಮಂಡಿ ಮೇಲೆ ಸ್ಟ್ರೆಸ್ಫುಲ್ ಆ್ಯಕ್ಟಿವಿಟೀಸ್ ಅಂದರೆ ಸ್ಟೆಪ್ಸ್ ಹತ್ತೋದು, ಇಳಿಯೋದು, ಕೆಳಗೆ ಕೂತ್ಕೊಂಡೋದಲ್ಲದು, ಈ 2 ಡೀಪ್ ಸ್ಕ್ವಾಟ್ಸ್ ಇವು ಕಮ್ಮಿ ಮಾಡಬೇಕು ಅಷ್ಟೇ. ಸೊ ಫ್ಯೂ ಈಸಿಯಾಗೇ ಮಾಡ್ಬೋದು, ಸಿಂಪಲ್ ಮಾಡಿಫೈ ಮಾಡಿಕೊಂಡು ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಏನೂ ಬರಲ್ಲ ಆ್ಯಕ್ಚುಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ, ಧನ್ಯವಾದ ನಿಮಗೆ. ಓಕೆ, ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಎಪಿಯಾನ್ ಪೇನ್ ಮ್ಯಾನೇಜ್ಮೆಂಟ್ ಮತ್ತು ರೀಜನರೇಟಿವ್ ಸೆಂಟರ್, ನಂಬರ್ 946, 21ನೇ ಮುಖ್ಯ ರಸ್ತೆ, ಸಿದ್ದಣ್ಣ ಲೇಔಟ್, ಬನಶಂಕರಿ 2ನೇ ಹಂತ, ಬನಶಂಕರಿ, ಬೆಂಗಳೂರು 560070. ದೂರವಾಣಿ ಸಂಖ್ಯೆ 9063116311, ಮತ್ತೊಂದು ಸಂಖ್ಯೆ 6361229911. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.